ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದ ಮೂಲಕ ಕನ್ನಡದ ಪ್ರೇಕ್ಷಕರಿಗೆ ಪರಿಚಿತರಾದವರು ಬಹುಭಾಷಾ ನಟಿ. ನಟ ಸಾರ್ವಭೌಮ ಚಿತ್ರವೇ ಅನುಪಮ ಅವರ ಮೊದಲ ಮತ್ತು ಕೊನೆಯ ಚಿತ್ರ. ಈ ಚಿತ್ರದ ನಂತರ ಅವರು ಯಾವೊಂದು ಕನ್ನಡ ಚಿತ್ರದಲ್ಲೂ ನಟಿಸಿಲ್ಲ. ಈಗ್ಯಾಕೆ ಅನುಪಮ ವಿಷಯ ಎಂಬುದಕ್ಕೂ ಕಾರಣವಿದೆ. ಅನುಪಮ ತೆಲುಗಿನ ಟಿಲ್ಲು ಸ್ಕ್ವೇರ್ ಎಂಬ ಚಿತ್ರದಲ್ಲಿ ನಟಿಸಿದ್ದು, ಆ ಚಿತ್ರವು ಸದ್ಯದಲ್ಲೇ ಬಿಡುಗಡೆಯಾಗಲಿಕ್ಕಿದೆ. ಈ ಚಿತ್ರದ ಟ್ರೇಲರ್ ಇತ್ತೀಚೆಗೆ ಬಿಡುಗಡೆಯಾಗಿದ್ದು, ಈ ಚಿತ್ರದಲ್ಲಿ ಬಹಳ ಬೋಲ್ಡ್ ಆಗಿ ನಟಿಸಿದ್ದಾರೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಅನುಪಮ ಈ ರೀತಿ ಬೋಲ್ಡ್ ಪಾತ್ರದಲ್ಲಿ ನಟಿಸಿರುವುದನ್ನು ನೋಡಿ ಅಭಿಮಾನಿಗಳು ದಂಗಾಗಿದ್ದಾರೆ. ಇಷ್ಟಕ್ಕೂ ಅನುಪಮ ಇಷ್ಟೊಂದು ಬೋಲ್ಡ್ ಆಗಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇನು? ಅದಕ್ಕೆ ಅವರೇ ಉತ್ತರ ನೀಡಿದ್ದಾರೆ. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಅದಕ್ಕೆ ಕಾರಣವನ್ನ ನೀಡಿದ್ದಾರೆ. ಒಬ್ಬ ನಟಿಯಾಗಿ ಒಂದೇ ತರಹದ ಪಾತ್ರಗಳನ್ನ ಮಾಡಿದ್ರೆ ಬೇಸರವಾಗ್ತದೆ. ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾಯಕಿಯರಿಗೆ ಇಷ್ಟು ಒಳ್ಳೆಯ ಪಾತ್ರ ಸಿಗೋದಿಲ್ಲ. ಆದ್ರೆ ನನಗೆ ಈ ಚಿತ್ರದಲ್ಲಿ ಅಂಥದ್ದೊಂದು ಪಾತ್ರ ಸಿಕ್ಕಿದೆ. ಇದನ್ನ ಬಿಟ್ರೆ ಇದಕ್ಕಿಂತ ದಡ್ಡತನ ಇನ್ನೊಂದಿಲ್ಲ. ಈ ಪಾತ್ರವನ್ನ ಬಿಡುವುದಕ್ಕೆ ನನಗೆ ಮನಸ್ಸಿರ್ಲಿಲ್ಲ. ಎಷ್ಟೇ ಇತಿಮಿತಿಗಳಿದ್ದರೂ ಕಲಾವಿದೆಯಾಗಿ ನಟಿಸುವುದು ನನ್ನ ಕರ್ತವ್ಯ. ನಿರ್ದೇಶಕರು ಕೊಟ್ಟ ಪಾತ್ರಕ್ಕೆ ಜೀವ ತುಂಬುವ ಕೆಲಸವನ್ನ ನಾನು ಈ ಚಿತ್ರದಲ್ಲಿ ಮಾಡಿದ್ದೇನೆ ಎಂದಿದ್ದಾರೆ. ಅನುಪಮ ಉತ್ತರಕ್ಕೆ ತೃಪ್ತರಾಗದ ಮಾಧ್ಯಮದವರು ಇನ್ನಷ್ಟು ಕೆದಕಿದಾಗ, ಬಿರಿಯಾನಿ ಇಷ್ಟ ಎಂಬ ಕಾರಣಕ್ಕೆ ಪ್ರತಿದಿನ ಬಿರಿಯಾನಿ ತಿನ್ನೋಕೆ ಸಾಧ್ಯವಿಲ್ಲ. ಪುಳಿಯೋಗರೆ, ಪಲಾವು ಎಲ್ಲವನ್ನ ಹೇಗೆ ತಿನ್ನುತ್ತೇವೋ ಅದೇ ರೀತಿ ಒಂದೇ ತರಹದ ಪಾತ್ರ ಮಾಡದೆ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡುವುದಕ್ಕೆ ನನಗೆ ಇಷ್ಟ ಎಂದು ಅವರು ಹೇಳಿಕೊಂಡಿದ್ದಾರೆ. ಅಂದಹಾಗೆ ಟಿಲ್ಲು ಸ್ಕ್ವೇರ್ ಚಿತ್ರವು ಮಾರ್ಚ್ 29ರಂದು ಟಿಲ್ಲು ಸ್ಕ್ವೇರ್ ಚಿತ್ರವು ಮಾರ್ಚ್ 29ರಂದು ಬಿಡುಗಡೆಯಾಗ್ತಾ ಇದೆ.